ಇನ್ನು ರಾಷ್ಟ್ರೀಯ ಪಕ್ಷಗಳಲ್ಲಿ ಸನ್ ಸ್ಟ್ರೋಕ್ ಆಗ್ತಾ ಇದೆ. ಈ ಸನ್ ಸ್ಟ್ರೋಕ್ ನಿಂದ ಕಾಂಗ್ರೆಸ್ ಮುಳುಗಿ ಹೋಗಿದೆ. ರಾಜ್ಯ ಬಿಜೆಪಿಯೂ ಕೂಡ ಅದೇ ಹಾದಿಯಲ್ಲಿದೆ ಅಂತ ಯಡಿಯೂರಪ್ಪನವರ ವಿರುದ್ಧನೂ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮಾಜಿ ಸಚಿವ ವಿಶ್ವನಾಥ್, ವಿಧಾನ ಪರಿಷತ್ನ ಸದಸ್ಯ, ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯ ವಿಶ್ವನಾಥ್ ಅವರು ಬಿಜೆಪಿಯ ವಿರುದ್ಧ ಅನ್ನೋದಕ್ಕಿಂತ ಯಡಿಯೂರಪ್ಪನವರ ವಿರುದ್ಧ, ವಿಜೇಂದ್ರ ಅವರ ವಿರುದ್ಧ, ಸಿಪಿ ಯೋಗೇಶ್ವರ್ ಅವರ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ವಿಜೇಂದ್ರರಿಂದ ಸನ್ ಸ್ಟ್ರೋಕ್ ಆಗ್ತದೆ, ಯಡಿಯೂರಪ್ಪಗೆ ಇದೇ ಮುಳುವಾಗ್ತದೆ ಮುಂದೆ. ರಾಯಚೂರಿನಲ್ಲಿ ಎಚ್ ವಿಶ್ವನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವೇಗೌಡರು ಎಲ್ಲ ಕಟ್ಟಿದಂತ ಜನತಾ ಪರಿವಾರ ಸನ್ ಸ್ಟ್ರೋಕ್ ಅಲ್ಲಿ ಮುಗಿದೋಯ್ತು. ಮತ್ತೀಗ ಅದೇ ಸನ್ ಸ್ಟ್ರೋಕ್. ಜನತಾ ಪರಿವಾರ, ಜನತಾ ಪಾರ್ಟಿ, JDS ಅವೆಲ್ಲ ಕೂಡ ನಮ್ಮ ಪ್ರಾಂತೀಯ ಪಕ್ಷಗಳು. ಒಂದು ಪ್ರಾಂತೀಯ ಪಕ್ಷ ಹಾಳಾಗುವುದಕ್ಕೂ ಒಂದು ರಾಷ್ಟ್ರೀಯ ಪಕ್ಷ ಹಾಳಾಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ರಾಷ್ಟ್ರೀಯ ಪಕ್ಷಗಳು ಹಾಳಾಗಬಾರ್ದು, ಉಳಿಬೇಕು ಈ ರಾಷ್ಟ್ರದ ಹಿತದೃಷ್ಟಿಯಿಂದ. ಸನ್ ಸ್ಟ್ರೋಕಲ್ಲಿ, ಫ್ಯಾಮಿಲಿ ಸ್ಟ್ರೋಕಲ್ಲಿ ಹೋಗ್ಬಿಟ್ರೆ ಏನಾಗುತ್ತೆ? ಎಷ್ಟು ಜನ, ಹೌದು ಯಡಿಯೂರಪ್ಪನವರು ಸೇರಿದ ಹಾಗೆ ಬಹಳ ಜನರ ಶ್ರಮದಿಂದ ಬಿಜೆಪಿ ರಾಜ್ಯದಲ್ಲಿ ಕಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಏನಾಗಿದೆ? ಕಾಂಗ್ರೆಸ್ ಕೂಡ ಸನ್ ಸ್ಟ್ರೋಕಲ್ಲಿ ಹೊಟ್ಟೋಯ್ತು. ಕಾಂಗ್ರೆಸ್ ಕೂಡ ಸನ್ ಸ್ಟ್ರೋಕಲ್ಲಿ ಹೊಟ್ಟೋಯ್ತು. ಇದು ವ್ಯಾಪಕವಾದ ಒಂದು ಚರ್ಚೆ ದೇಶದಲ್ಲಿ ಆಗಬೇಕಾಗಿದೆ. ಸನ್ ಸ್ಟ್ರೋಕ್. ನಾನು ರಾಘವೇಂದ್ರನ ತಂಟೆಗೆ ಹೋಗಲ್ಲ, ನಾನು ರಾಘವೇಂದ್ರ ತಂಟೆಗೆ ಹೋಗಲ್ಲ. ಈಗಾಗಲೇ ಇವರು ರೇಣುಕಾಚಾರ್ಯ ಡೆಲ್ಲಿಗೆ ತಲುಪಿದ್ದಾರೆ. ಎಲ್ಲಿಗೆ ಸ್ವಾಮಿ ಇದು? ಇದಕ್ಕೆ ನಾವು ದಂಗೆ ಎದ್ದು ಬಂದು ನಿಮಗೆ ರಾಜ್ಯ ಕೊಟ್ಟಿದ್ದು, ಒಂದು ಒಳ್ಳೆಯ ರೀತಿಯಲ್ಲಿ ಆಡಳಿತ ನಡೆಸಿ ವಿಭಿನ್ನ ಶೈಲಿ ಆಡಳಿತ ಈ ರಾಜ್ಯಕ್ಕೆ ಬೇಕು, ಹೊಸತನದಲ್ಲಿ ಹೋಗೋಣ ಅಂತ ನಿಮ್ಮ ಜೊತೆಗೆ ಬಂದರೆ ನೀವು ಮಾಡ್ತಾ ಇರೋ ಕೆಲಸ ಏನು? ನನಗೆ ಮಂತ್ರಿ ಸಿಗಲಿಲ್ಲ ಅಂತಲ್ಲ, ಇಂಥವ್ರು ಸಿಕ್ತಲ್ಲ. ನನಗೆ ಮಂತ್ರಿ ಸಿಗಲಿಲ್ಲ, ನಾನು ಮಂತ್ರಿಗಿರಿ ಮಾಡಿದ್ದೀನಿ, ಮನಿ ಎಕ್ಸ್ಚೇಂಜರ್ಗೆ ಸಿಕ್ತಲ್ಲ ಅಂತಕ್ಕಂಥದ್ದು ನನಗೆ ವೇದನೆ ಅಷ್ಟೇ ಹೊರತು ಬೇರೆ ಅಲ್ಲ. ಅದು ದಯವಿಟ್ಟು ಇವನು ಕಿತಾಕಿ, ಇವನ್ನ ಯಾರಿಗಾರು ಕೊಡಿ. ಮುನಿರತ್ನ ಅವರೆಲ್ಲ ಪಾಪ ನಿಮಗೆ ಸಲುವಾಗಿ ತ್ಯಾಗ ಮಾಡಿರುವಂಥ ಜನರು. ಯಾರು ಇದರಲ್ಲಿ ಕೂತಿದ್ದೀರಾ ಅಲ್ಲಿ? ನೀವು ಯಾರು ತ್ಯಾಗದಿಂದ ಕೂತಿದ್ದೀರಾ? ಯಾರು ಭಿಕ್ಷೆಯಿಂದ ಕೂತಿದ್ದೀರಾ? ಯಾರು ಮುಲಾಜಲ್ಲಿ ಕೂತಿದ್ದೀರಾ? ನೀವು ಅದೆಲ್ಲ ನೆನಪಿಟ್ಕೋಬೇಕು ನೀವು. ವಿಶ್ವನಾಥ್ ಅವರು ಸಾಕಷ್ಟು ಆರೋಪವನ್ನು ಮಾಡಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಇನ್ನು ಏನೇನೆಲ್ಲ ಆರೋಪಗಳು ಅನ್ನೋದನ್ನ ನೋಡೋಣ. ಎಚ್ ವಿಶ್ವನಾಥ್ ಇವತ್ತು ನಮ್ಮೊಂದಿಗಿದ್ದಾರೆ. ಅವರು ಯಾಕೆ ಅಸಮಾಧಾನ ಮಾಡಿದ್ರು ಮತ್ತು ಈಗಿನ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಕೈವಾಡಿದೆ ಅನ್ನೋ ಕುರಿತು ಒಂದು ಮಾತನಾಡಿದ್ದಾರೆ. ಸರ್, ಈಗ ಇವತ್ತು ನಿನ್ನೇನು ಯಡಿಯೂರಪ್ಪನವರು ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರು, ಇದರಲ್ಲಿ ಮುಖ್ಯವಾಗಿ ಯಾರ ಕೈವಾಡಿ ಹೆಚ್ಚು ಕಾಡ್ತಾ ಇದೆ? ಅಥವಾ ಯಡಿಯೂರಪ್ಪನವ್ರದ ಅಥವಾ ಹೈಕಮಾಂಡಿಂದ? ಇಲ್ಲಿ ಯಾರ ಕೈವಾಡವೂ ಇಲ್ಲ. ಇಲ್ಲಿ ಯಾರಿಗೂ ಸಿಗಲಿಲ್ಲ, ನನಗೆ ಸಿಗಲಿಲ್ಲ, ಇವ್ರಿಗೆ ಸಿಗಲಿಲ್ಲ ಅಂತ ನಾವ್ಯಾರೂ ಬೇಜಾರು ಮಾಡಿ, ಯಾರೂ ನಿಮಗೆ ತ್ಯಾಗ ಮಾಡಿದ್ರು, ಯಾರು ನೀವು ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಅಧಿಕಾರದ ಭಿಕ್ಷೆ ಕೊಟ್ಟರು, ಅವ್ರನ್ನ ನೀವು ಆಚೆ ಇಟ್ಟು ಒಬ್ಬ ಭ್ರಷ್ಟನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವನನ್ನು ಮಂತ್ರಿ ಮಾಡಿ ಆಡಳಿತ ನಡೆಸ್ತೀವಿ ಅಂತಿರಲ್ಲ, ಅದಕ್ಕೆ ನಮ್ಮದು ವಿರೋಧ ಅಷ್ಟೇನೆ. ಈಗ ಮುನಿರತ್ನ ನಿಮಗೋಸ್ಕರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನ್ನ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯನ ಮುಖಾಮುಖಿಯಾಗಿ ಎದುರಿಸಿ ನಿಂತಿನಲ್ಲ, ಅವನಿಗೆ ಕೊಡಬೇಕಾ? ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಿಲುಕಿ 11 ಕ್ರಿಮಿನಲ್ ಕೇಸ್ಗಳು ಅವನ ವಿರುದ್ಧ ಇದ್ದು ಇವತ್ತು ಸ್ಟೇ ಮೇಲೆ ಓಡಾಡ್ತಾ ಇದ್ದಾನಲ್ಲ, ಅವನಿಗೆ ಕೊಡಬೇಕಾ? ಅಲ್ಲಿ ಈ ಮಂತ್ರಿ ಮಾಡೋರಲ್ಲಿ ಏನು ಯಡಿಯೂರಪ್ಪನವರು ಅಥವಾ ಅವ್ರ ಕುಟುಂಬ ಕಾರಣ ಇರ್ಬೋದು? ಯಡಿಯೂರಪ್ಪನವರು ಇದ್ದಾರೆ, ಪಾಪ ಅವ್ರ ಮಗ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಇದೆ ಸನ್ ಸ್ಟ್ರೋಕ್. ಸನ್ ಸ್ಟ್ರೋಕ್ ಅಂದರೆ ಈ ಸನ್ ಸ್ಟ್ರೋಕ್ ಅನ್ನ ತಡೆಗಟ್ಟೋದು ಯಾರಿಂದ ಸಾಧ್ಯ? ಹಾಗಾದ್ರೆ ಏನು ಮೇಲ್ನವರೇ ತಡೆಗಟ್ಟಬೇಕು. ಈಗಾಗಲೇ ಶುರು ಮಾಡಿದ್ದಾರೆ. ಭಾರತದ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆ ಕುಟುಂಬ ರಾಜಕಾರಣದಿಂದ ನಲಗಿ ಹೋಗ್ತಾ ಇದೆ, ಗೆದ್ದಲು ಹಿಡಿತಾ ಇದೆ. ಇದನ್ನು ಕೊನೆಗಾಣಿಸಬೇಕು ಅಂತಕ್ಕಂಥದ್ದನ್ನು ಸಾರಿ ಸಾರಿ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಅವ್ರು ನಿಲ್ಲಿಸ್ತಾರೆ. ಇದು ಅಂದರೆ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ಕೊಂಡಿದ್ರೆ ಹಾಗಾದ್ರೆ ನೀವು? ನಾನು ನಾಯಕತ್ವ ವಿಚಾರಕ್ಕೆ ಬರಲ್ಲ. ಸನ್ ಸ್ಟ್ರೋಕ್ ವಿಷಯಕ್ಕೆ ಬಂದಾಗ ನಾಯಕತ್ವದ ವಿಚಾರಕ್ಕೆ ನಾನು ಬರಲ್ಲ. ಅದೇ ಹೈಕಮಾಂಡ್ ಬಿಟ್ಟಂತ ವಿಚಾರ. ನಾನು ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದ ಸ್ಟೇಟ್ ಅಂಡ್ ದ ನೇಷನ್ ದಟ್ ಐ ಆಮ್ ರಿವೀಲಿಂಗ್, ದಟ್ಸ್ ಆಲ್. ಸರ್, ಈಗ ಒಂದು ಕಡೆ ಇನ್ನೊಂದು CD ವಿಷಯಕ್ಕೆ ಈಗ ಯತ್ನಾಳ್ ಅವರು ಹೇಳಿದ್ರು ಮತ್ತು ತಾವು ಹೇಳ್ತಾ ಇದ್ರಿ, ಏನು CDA ಬರ್ತಾ ಇದೆ, ಅದು ಒಬ್ಬೊಬ್ಬರಾಗಿ ಬಿಡುಗಡೆ ಏನಿರ್ಬೋದು ಅಥವಾ ಏನು CD ಆಗಿರ್ಬೋದು? ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ. CD ಸ್ಫೋಟಗೊಂಡ ನಂತರ ಅದ್ರ ಒಳಗಿದೆ ಏನಿದೆ ಅಂತ ಗೊತ್ತಾಗುತ್ತೆ. ಅಂದರೆ
ಬಿಜೆಪಿ ಒಳಗೇನೋ ಆಂತರಿಕ ಇದು ಚೆಲುವಾಗುತ್ತಾ ಅನ್ಸುತ್ತಾ? ಬಿ ಜೆ ಪಿ ನೋಡೋಣ, ಬಿ ಜೆ ಪಿ ಏನೂ ಆಗಲ್ಲ, ಬಿ ಜೆ ಪಿ ಏನೂ ಆಗಲ್ಲ, ಕೆಲವು ವಿಚಾರಗಳು ಏನೇನೋ ಆಗ್ತವೆ. ಈ ಸಚಿವ ಸಂಪುಟ ವಿಸ್ತರಣೆ ನಂತರ ಕೊಂಡಿರುವಂಥ ಅಸಮಾಧಾನ ಈ ಯಾವ ಹಂತಕ್ಕೆ ಹೋಗ್ಬೋದು ಅಂತ ನಿಮ್ಮ ಅನ್ಕೊಂಡಿದ್ದೀರಿ? ಯಾವ ಹಂತಕ್ಕೂ ಹೋಗಲ್ಲ, ಇದು ನಮ್ಮ ಹಂತದಲ್ಲೇ ಇದೆ. ಇದು ಈ ಹಂತವನ್ನು ಮೀರಿ ಹೋಗಬಾರ್ದು ಅಂತ. ಅಲ್ಲಿ ಈಗಾಗಲೇ ರೇಣುಕಾಚಾರ್ಯ ಅವರು ದೆಹಲಿಗೆ ಹೋದರು, ಮತ್ತು ಇದು ಈ ಮಟ್ಟದಲ್ಲಿ ಇನ್ನೂ ಬೇರೆ ಬೇರೆ ಪ್ರಯೋಗಗಳು ನಡೀತಾ ಇದೆ. ಮಂತ್ರಿಗಳೇ ಏನಿದ್ರು ಮೇಲ್ಗಡೆ ಹೇಳ್ಕೊಳ್ಳಿ ಎಂದಿದ್ದಾರಲ್ಲ, ಅದಕ್ಕೆ ಅವ್ರ ಮೇಲಕ್ಕೆ ಹೊರಟರು, ಅಷ್ಟೇ ಇನ್ನೇನಿಲ್ಲ. ನಾನು ಹೋಗಲ್ಲ. ಏನಂತ ಹೇಳಿದ್ರೆ ಈಗ ಇರುವಂಥದ್ದು ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸನ್ಸ್ಟ್ರೋಕ್ನ ಇದೆ. ಈ ಸನ್ಸ್ಟ್ರೋಕಿನ ಅಂತ್ಯವಾಡಲು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ. ಈ ಕ್ಯಾಮ್ರಾಮನ್ ಮೊಹಮ್ಮದ್ ಜಿಲಾನಿಯೊಂದಿಗೆ ಶರಣ ಬಚ್ಚಲಾಪುರ್, ನ್ಯೂಸ್ 18 ಕನ್ನಡ, ರಾಯಚೂರು. ನೋಡಿದ್ರಲ್ಲ, ವಿಶ್ವನಾಥ್ ಅವರಿಗೆ ಸಚಿವ ಸ್ಥಾನ